ಹಲೋ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ವೆಲ್ಕಮ್. ಇದು ಸಿಹಿ ಕನಸು ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಪ್ರಾಡಕ್ಟ್ನ ತೋರಿಸ್ಬೇಕು ಅಂತ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಅಂದರೆ ಒಂದು ಬ್ಲೋ ಡ್ರೈಯರ್ ತೊಗೊಂಡಿದ್ದೆ ನಾನು. ಅದ್ರದ್ದು ರಿವ್ಯೂ ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ನೋಡಾದ್ಮೇಲೆ ಇಷ್ಟ ಆಯಿತು ನಿಮಗೂ ಹೇಳೋಣ ಅಂತ. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇರೋದು ಅಕ್ಯಾರೋ ವಾಲ್ಯೂಮೈಸರ್ ಹೇರ್ ಡ್ರೈಯರ್ ಅಂತ. ಇದು 1200 ವ್ಯಾಟ್ಸ್ ಮೋಟರಲ್ಲಿ ಬರುತ್ತೆ. ಏನಪ್ಪ ಇದ್ರದ್ದು ಯೂಸ್ ಅಂದರೆ, ನಾವು ಕ್ವಿಕ್ಕಾಗಿ ಹೇರ್ ಡ್ರೈನು ಮಾಡ್ಕೋಬೋದು. ಜೊತೆಗೆ ನಮಗೆ ಹೆಂಗೆ ಬೇಕೋ ಹಂಗೆ ಹೇರ್ ಸ್ಟೈಲ್ ಕೂಡ ಸೆಲೂನ್ ಸ್ಟೈಲ್ ಥರ ಬ್ಲೋ ಡ್ರೈ ಎಫೆಕ್ಟು ಕೂಡ ಇದರಿಂದ ಸಿಗುತ್ತೆ. ನಮಗೆ ಇಲ್ಲಿ 2 ಸ್ಪೀಡ್ ಆ್ಯಂಡ್ 3 ಹೀಟ್ ಸೆಟ್ಟಿಂಗ್ ಕೊಟ್ಟಿರ್ತಾರೆ. ಸೊ ನಮಗೆ ಯಾವ ಸ್ಪೀಡ್ ಬೇಕೋ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಹೀಟ್ ಕೂಡ ನಮಗೆ ಜಾಸ್ತಿ ಬೇಕಾ, ಮೀಡಿಯಮ್ ಬೇಕಾ, ಲೋ ಬೇಕಾ ಅನ್ನೋದು ಕೂಡ ನೋಡಿ ನಾವಿಲ್ಲಿ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಪ್ಲಗ್ ಪಾಯಿಂಟು ಕೂಡ ಅಂದರೆ ವೈರ್ ಕೂಡ ಸ್ವಲ್ಪ ಲೆಂತಿಯಾಗಿ ಕೊಟ್ಟಿರ್ತಾರೆ, ಉದ್ದವಾಗಿ ಕೊಟ್ಟಿರ್ತಾರೆ. ನಾವೇನು ಅಲ್ಲಿ ಪ್ಲಗ್ ಪಾಯಿಂಟ್ ಹತ್ರನೇ ನಿಂತ್ಕೊಂಡು ಮಾಡ್ಕೋಬೇಕಂತ ಏನಿಲ್ಲ. ಸ್ವಲ್ಪ ನಾವು ಅಡ್ಜಸ್ಟಬಲ್ ಆಗಿ ಲಾಂಗ್ ಕೊಟ್ಟಿರ್ತಾರಲ್ಲ, ಸೊ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಹೇರ್ ಬಿಫೋರ್ ಹೇಗಿತ್ತು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಂದು ವೇವಿ ಆ್ಯಂಡ್ ಕರ್ಲಿ ಮಿಕ್ಸ್ ಹೇರು. ಸೊ ಮತ್ತೊಂದು ಸಲ ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ, ಅಕ್ಯಾರೋ ವ್ಯಾಲ್ಯೂಮೈಸರ್ ಹೇರ್ ಡ್ರೈಯರ್ ಇದು. ಇದರಲ್ಲಿ ಆ್ಯಂಟಿ ಸ್ಕ್ಲಾಲ್ಡಿಂಗ್ ಟಿಪ್ ಇರೋದ್ರಿಂದ ನಮ್ಮ ಒಂದು ಸ್ಕ್ಲ್ಯಾಲ್ಪೆಲ್ಲ ಏನು ಅಷ್ಟಾಗಿ ಬಿಸಿ ಮಾಡೋದಿಲ್ಲ, ನಾರ್ಮಲ್ ಥರನೇ ಇರುತ್ತೆ. ಆ್ಯಂಡ್ 2 ಸ್ಪೀಡ್ ಆ್ಯಂಡ್ 3 ಹೀಟ್ ಸೆಟ್ಟಿಂಗ್ ಇರುತ್ತೆ. ಆ್ಯಂಡ್ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಬ್ರಿಸ್ಟಲ್ಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಹೇರ್ನ ಬೇಗ ಡ್ರೈ ಮಾಡುತ್ತೆ ಮತ್ತು ಬ್ಲೋ ಡ್ರೈ ಎಫೆಕ್ಟ್ ಕೊಡುತ್ತೆ. 360 ಡಿಗ್ರಿ ಏರ್ ಫ್ಲೋ ವೆಂಟ್ಸ್. ಸೊ ಆ ಕಡೆ ಈ ಕಡೆ ಏರ್ ಫ್ಲೋ ಏನಾಗ್ತಾ ಇರುತ್ತೆ ಹೋಗಿ ಕೂದಲನ್ನ ಡ್ರೈ ಮಾಡೋದಾಗಲಿ ಅಥವಾ ಸ್ಟ್ರೈಟ್ ಮಾಡೋದಾಗಲಿ ಈಸಿಯಾಗಿ ಮಾಡುತ್ತೆ. ಬೆಟರ್ ಶಾರ್ಟ್ ಹೇರ್ ಇರೋರ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಹೇರ್ ಕಟ್ಟಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಮೀನ್ಸ್ ಸ್ಟೆಪ್ ಕಟ್ಟಿಂಗ್ ಅಥವಾ ನಾವು ಫ್ರಂಟ್ ಹೇರ್ ಸ್ಟೈಲ್ ಆ ಥರ ಮಾಡಿದರೆ ಅದು ಚೆನ್ನಾಗಿ ಬ್ಲೋ ಡ್ರೈ ಎಫೆಕ್ಟ್ ಕೊಡುತ್ತೆ. ಅಪ್ವರ್ಡ್ ಅಥವಾ ಇನ್ವರ್ಡ್ ಯಾವ ಥರ ಆದರೂ ಕೂಡ ನಾವು ಮಾಡ್ಬೋದು. ನಂದು ಇಲ್ಲಿ ಲಾಂಗ್ ಇರೋದ್ರಿಂದ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ಏನು ಅಂತಂದರೆ, ನನಗೊಬ್ಳಿಗೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಷ್ಟ ಅನ್ನಿಸ್ತು ನನಗೆ. ಯಾಕಂದರೆ ಸ್ವಲ್ಪ ನನ್ನ ಹೇರು ಆಲ್ರೆಡಿ ತಿಕ್ಕಿದೆ. ಬಟ್ ಇದು ವ್ಯಾಲ್ಯೂಮೈಸ್ ಮಾಡಿದಾಗ ಏನಾಗುತ್ತೆ, ಕೂದಲು ಇನ್ನಷ್ಟು ಬಿಡಿ ಬಿಡಿಯಾಗಿ ದಪ್ಪವಾಗಿ ಕಾಣಿಸುತ್ತೆ. ನನಗೆ ತೂಕ ಅನಿಸ್ತು. ಜೊತೆಗೆ ತುಂಬ ಅಂದರೆ ತುಂಬ ಸ್ವಲ್ಪ ಕಷ್ಟ ಆಯಿತು. ಇನ್ನೊಬ್ಬರು ಯಾರ್ದಾದ್ರು ಹೆಲ್ಪ್ ಇದ್ದಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಆರಾಮಾಗಿ ನಾನು ನಿಂತ್ಕೊಂಡು ಮಾಡಿಸ್ಕೋತಾ ಇದ್ದೆ. ಬಟ್ ಓಕೆ, ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿ ತೋರಿಸಿದ್ದೀನಿ. ಚೆನ್ನಾಗಿದೆ. ಶಾರ್ಟ್ ಹೇರಿಗೆ ಬೇಕಾ ಕೂದಲು ಒಣಗಿಸ್ಕೋಬೇಕು ಆ್ಯಂಡ್ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂದರೆ ಈ ಒಂದು ಬ್ರಷ್ ನಿಮಗೆ ಸೂಟಬಲ್ ಅನಿಸುತ್ತೆ. ನಾನು ಯೂಸ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಬಾಳಿಕೆ ಸಹ ಬರುತ್ತೆ. ಬೆಟರ್ ನಾವು ಪಾರ್ಟಿಷನ್ ಮಾಡಿಕೊಂಡು ಬ್ಲೋ ಡ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೇರ್ ಸೆಟ್ ಆಗುತ್ತೆ. ಓಕೆ, ಇದಿಷ್ಟು ಈ ಹೇರ್ ಡ್ರೈಯರ್ನ ಡೀಟೇಲ್ಸ್ ಆಗಿತ್ತು. ಇನ್ನೊಂದು ಸಲ ಹೇಳಬೇಕು ಅಂದರೆ ಏನೇನು ಯೂಸಸ್ ಇದೆ ಅಂದರೆ, ಇದು ಹೇರ್ ಡ್ರೈಯಿಂಗ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಹೇರ್ನ ವ್ಯಾಲ್ಯೂಮೈಸಿಂಗ್ ಮಾಡುತ್ತೆ. ಅಂದರೆ ಕೂದಲು ಸ್ವಲ್ಪ ಇದ್ದರೂ ಕೂಡ ನಾವು ಇದನ್ನು ಯೂಸ್ ಮಾಡಿ ಆದಮೇಲೆ ಸ್ವಲ್ಪ ಕೂದಲು ಒಂದೊಂದೇ ಲೇಯರ್ ಆಗಿ ಶೈನಿಂಗ್ ಆಗಿ ಸ್ವಲ್ಪ ದಪ್ಪವಾಗಿ ಬೌನ್ಸಿಯಾಗಿ ಕಾಣಿಸುತ್ತೆ. ಆಮೇಲೆ ಹೇರ್ ವೆಟ್ ಆಗಿರುತ್ತಲ್ಲ, ಅದನ್ನು ಕೂಡ ಬೇಗ ಡ್ರೈ ಮಾಡುತ್ತೆ. ನಾವು ಸ್ನಾನ ಮಾಡಿ ಒಂದು 20% ಕೂದಲು ಒಣಗಿದ ತಕ್ಷಣ ಹೇರ್ ಸೆರಮ್ ಮತ್ತು ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಹಾಕ್ಕೊಂಡು ನಾವು ಡೈರೆಕ್ಟಾಗಿ ಈ ಒಂದು ಹೇರ್ ಡ್ರೈಯಿಂಗ್ ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ಬ್ಲೋ ಡ್ರೈಯಿಂಗ್ ಕೂಡ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ, ಅಮೆಝಾನಲ್ಲಿ ಸಿಗುತ್ತೆ ಮತ್ತು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಇನ್ನು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ, ಜೊತೆಗೆ ಟ್ಯಾಗಲ್ಲೂ ಲಿಂಕ್ ಹಾಕಿರ್ತೀನಿ. ಒಂದು ಸಲ ನೀವು ಚೆಕ್ ಮಾಡ್ಬೋದು. ಕಡಿಮೆ ಪ್ರೈಸಲ್ಲೂ ಸಿಗ್ತಾ ಇದೆ. ಆ್ಯಂಡ್ ಕ್ವಾಲಿಟಿ ಆಗಿರೋದನ್ನು ತೊಗೊಂಡ್ರೆ ಲಾಂಗ್ ಲಾಸ್ಟಿಂಗ್ ಆಗಿ ಬಾಳಿಕೆ ಬರುತ್ತೆ ಅಂತ. ಬೇರೆದೆಲ್ಲ ತೊಗೊಂಡ್ರೆ ನಾವು ಈ ಒಂದು ಎಲೆಕ್ಟ್ರಿಕ್ ವಸ್ತುಗಳಿಂದ ನಾವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಕ್ವಾಲಿಟಿ ಇರೋದನ್ನು ಒಂದು ಪಿಕ್ ಮಾಡಿದ್ರೆ ನಾವು ತುಂಬ ದಿನವರೆಗೂ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಅಂತ ನನ್ನ ಒಂದು ಒಪಿನಿಯನ್. ಸೊ ಇಂಟ್ರೆಸ್ಟ್ ಇರೋರು, ಯಾರಿಗಾದ್ರೂ ಬೇಕು ಅಂತ ಸರ್ಚ್ ಮಾಡ್ತಿರ್ತಾರಲ್ಲ, ಅವರಿಗೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬೇಕು ಅಂದರೆ ತೊಗೋಬೋದು.
ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಜಸ್ಟ್ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ದೀನಿ. ನನಗಿಷ್ಟ ಆಯಿತು, ಅದಕ್ಕೋಸ್ಕರ ಒಂದು ರಿವ್ಯೂ ಥರ ಇರಲಿ ಅಂತ ಕೊಟ್ಟೆ. ಮೇ ಬಿ ಯೂಸ್ ಆಗೋರಿಗೆ ಅಥವಾ ಯಾರಾದರೂ ಈ ಥರ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ಸ್ ಏನಾದರೂ ಸರ್ಚ್ ಮಾಡ್ತಾಯಿದ್ರೆ ಅವರಿಗೆ ಯೂಸ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹಳೆ ಬ್ಲಾಗಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ತುಂಬ ಜನ ವಿಡಿಯೋನ ಇಷ್ಟಪಟ್ಟಿದ್ದಾರೆ. ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ ಹೋಗಿ ನೋಡಿ. ಆ್ಯಂಡ್ ವಿಡಿಯೋ ಲೆಂತ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ ಹೆಂಗಾಗುತ್ತೋ ಹಾಗೆ, ನಾನು ಹೆಂಗೆ ಶೂಟ್ ಮಾಡ್ಕೋಬೇಕು ಹಾಗೆ ನಾನು ಫಸ್ಟು ಟೈಮ್ ಕೊಡಬೇಕಾಗುತ್ತೆ ಇದೆಲ್ಲದೂ ಕೂಡ. ಸೊ ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಯಾವುದಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.